ಹೊರಗೆ ಯಾರು ಬಿಡಬೇಡ್ರಿ. ನಾನು ಪ್ರಕಾಶ್ ಅಂತ ಅಲ್ಲ LCD ಎಲ್ಲ ಇತ್ತು, ನನ್ನ ಕ್ಯಾಮ್ರಾ ಎಲ್ಲ ಇತ್ತು. ಅಲ್ಲ ನಾನು LCD ಕಾಣ್ खिड़की बंद कर दो. नको नको रंग हो गया. ಪ್ರಾರಂಭದಲ್ಲೂ ಕೂಡ ಯಾವುದೇ ಗ್ರಾಮಕ್ಕೆ ಹೋಗ್ಲಿ ಅಥವಾ 3 ಪುರಸಭೆಯ ವಾರ್ಡ್ಗಳಲ್ಲಿ ಹೋಗ್ಲಿ, ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಬೆಂಬಲ ಬಹಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ. ದಿನೇ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ. ಕಳೆದ 2-3 ದಿವಸದಿಂದಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತವಾಗಿದೆ. ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ. ಸರ್ಕಾರ ವರ್ಸಸ್ ಬೊಮ್ಮಾಯಿ ಅವರು ಅನ್ನೋ ತರ ಆಗ್ಬಿಟ್ಟಿದೆ ಇಡೀ ಸಚಿವ ಸಂಪುಟ. ಹೌದು, ಇದು ಇಡೀ ಸರ್ಕಾರ, ಮಂತ್ರಿಗಳು, ಶಾಸಕರು ಸುಮಾರು ಒಂದು 10-15 ದಿವಸ ಹಾವಳಿ. ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ. ವಿಧಾನಸಭಾ ಕೀಲಿ ಹಾಕಿಬಿಟ್ಟಿದ್ದಾರೆ. ಉಪಚುನಾವಣೆಯ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು, ಶಾಸಕರು ಹಣದ ಚೀಲ ತೊಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣದ ಬಲದಿಂದ, ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡ್ತಿರುವಂಥದ್ದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ದುರಂತ. ವಿಶೇಷವಾಗಿ ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಸಾಲು ಆರೋಪಗಳನ್ನ ಮಾಡಿದ್ರು. ಯಾವ ಆರೋಪಗಳು ಸತ್ಯ ಇಲ್ಲ, ಅದರಿಂದ ಜನ ಯಾವುದನ್ನು ಒಪ್ಪಿಲ್ಲ. 23ನೇ ತಾರೀಕು ಬಹಳ ಸ್ಪಷ್ಟವಾಗ್ತದೆ. ಜನ ಕಾಂಗ್ರೆಸ್ ಅನ್ನು ಸೋಲಿಸೋ ಮುಖಾಂತರ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ರೌಡಿ ಶೀಟರ್ ಏನಿದೆ ಸರ್, ಅದನ್ನು ಎಲ್ಲೋ ಒಂದ್ ಕಡೆ ತಿರುಗಿಸುವಂತ ಪ್ರಯತ್ನ ಆಗಿದೆ. ಎಸ್ ಪಿ ಅವರು ಬೆಳಗ್ಗೆ ಮಾತಾಡ್ತಾರೆ ನೋಡಿ. ಈಗ ಮಾಧ್ಯಮದರ ಮುಂದೆ ವಿದೌಟ್ ಎನಿ ಪ್ರೊವೊಕೇಶನ್, ನಿಮ್ಮ ಪ್ರಚೋದನೆ ಇಲ್ಲದೆ ಅವರೇ ಹೇಳಿದರು ರೌಡಿ ಶೀಟರ್ಗಳಿದ್ದಾರೆ ಅಂತ ವರದಿ ಕೊಡುವಾಗ ಅವರೇ ಹೇಳಿದರು. ಆವಾಗ ಕ್ಯಾಂಡಿಡೇಟ್ ಹೆಸರು ಕೇಳಿದಾಗ ಇದೆ ಅಂತಂದರು. ಮ್ಯಾನ್ಯುವಲ್ ಪ್ರಕಾರ ನಾವು ಮುಚ್ಚಿಲ್ಲ ಅಂತಂದರು. ಮುಂದಿನ ಕ್ರಮ ತಗೊಳ್ತೀವಿ. ಅಷ್ಟೇ ಅಲ್ಲ, ಅವ್ರೇನು ಹೇಳಿದ್ರು, ಅದರಲ್ಲಿ ಇದೆ ಅಂದರೆ ಇನ್ನೂ ಕೆಲವು ಕೇಸ್ಗಳಿದೆ ಅನ್ನೋಂಥ ರೀತಿಯಲ್ಲಿ ಅವೆಲ್ಲ ಹೇಳಿದರು. ಒಂದು 2-3 ತಾಸಲ್ಲಿ ಉಲ್ಟಾ ಹೊಡೆದ್ರು. ಮತ್ತು ಅದ್ರ ಸ್ಪಷ್ಟೀಕರಣಕ್ಕೆ SP ಸೈನ್ ಇಲ್ಲ, ಬರೀ ಟೈಪ್ ಮಾಡಿ ಕಳಿಸಿದ್ದಾರೆ. ಈ ಥರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ. ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ. ಚುನಾವಣೆ ಆಗಿ ಕಂಪ್ಲೇಂಟ್ ಮಾಡಿದೆ. ಇದ್ರ ಬಗ್ಗೆ ವೆರಿಫೈ ಮಾಡಬೇಕು ಮತ್ತು ಎಂಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ವಿ. ಸರ್, ಈ ಚುನಾವಣೆ ಸಂದರ್ಭದಲ್ಲಿ ತುಷ್ಟೀಕರಣ ಎಲ್ಲ ಒಂದು ಕಡೆ ಹೆಚ್ಚಾಯಿತು ಅಂತ ಖಂಡಿತ ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ. ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸೋ ಸಲುವಾಗಿ ಇವತ್ತು ತುಷ್ಟೀಕರಣ ಅವ್ರು ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ಅದರಲ್ಲಿ ಅವ್ರ ನಂಬಿಕೆ ಇದೆ. ಅಂದರೆ ಅವ್ರು ಏನು ಪ್ರಮಾಣ ತಗೊಂಡಿದ್ದಾರೆ, ರಾಗ ದ್ವೇಷ ಇಲ್ಲದೆ ಮಾಡ್ತೀವಿ ಅಂತ ಅದನ್ನು ಮರ್ತು ಬಿಟ್ಟಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.